ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪೌರ ಕಾರ್ಮಿಕರ ಮತ್ತು ನೌಕರರ ಸಂಘದ ವತಿಯಿಂದ ಪೌರ ಕಾರ್ಮಿಕರ ಸಂಘದ ಕಚೇರಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ಬೃಹತ್ ಜನಜಾಗೃತಿ ರ್ಯಾಲಿ ನಡೆಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನವನ್ನು ಸಲ್ಲಿಸಲಾಯಿತು. ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪೌರ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಶೋಷಿತ ದಮನಿತ ಸಮುದಾಯಗಳ ಹಕ್ಕುಗಳ ರಕ್ಷಣೆಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತಕ್ಕೆ ಸರ್ವಶ್ರೇಷ್ಠ ಸಂವಿಧಾನ ನೀಡುವ ಮೂಲಕ ಮಾನವ ಘನತೆಯ ಬದುಕನ್ನು ನೀಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ದೇಹತ್ಯಾಗ ಮಾಡಿದ ಸ್ಥಳಗಳನ್ನು ಪವಿತ್ರ ಪಂಚಧಾಮಗಳನ್ನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅವರು ಜನಿಸಿದಂತಹ ಒಂದು ದೀಕ್ಷೆ ಪಡೆದ ಹಾಗೂ ವಾಸವಿದ್ದ ದೇಹತ್ಯಾಗ ಮಾಡಿದ ಎಲ್ಲ ಸ್ಥಳಗಳನ್ನು ಪವಿತ್ರ ಪಂಚಧಾಮಗಳನ್ನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮಹತ್ವದ ಕಾರ್ಯವನ್ನು ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ಒಬ್ಬ ಬಡ ಕಾರ್ಮಿಕರ ಮಗ ಪ್ರಧಾನಿಯಾಗಲು ಸಂವಿಧಾನದಿಂದ ಸಾಧ್ಯವಾಗಿದೆ ಅಂತ ಹೇಳಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಂಡು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಬೇಕು ಅಂತ ಕರೆ ನೀಡಿದರು. ಬಾಬಾ ಸಾಹೇಬ್ ಒಪ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಈ ಎಲ್ಲ ವಿಷಯವನ್ನು ಸಹಿತ ಬಹಳಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗ್ತದೆ. ನಿನ್ನೆ ಒಬ್ಬೊಬ್ಬರು ಒಂದೊಂದು ಹೆಜ್ಜೆಯನ್ನ ಇಟ್ಟರು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಈ ದೇಶದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿಯನ್ನ, ಈ ದೇಶದ ಬಹುದೊಡ್ಡ ಶಕ್ತಿ ಅನ್ನುವಂಥ ಮಾತನ್ನ ಸಹಿತ ಶಾಸಕರು ಹೇಳಿದ್ರು. ನಾವು ಈ ಎಲ್ಲ ವಿಷಯಗಳನ್ನ ಅತ್ಯಂತ ಗಂಭೀರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವನ್ನ ಕೇವಲ ಡಿಜೆ ಹಚ್ಚಿ ಮತ್ತು ಈ ಜಯಂತ್ಯೋತ್ಸವನ್ನ ನಾವು ಬರೀ ಎಲ್ಲೋ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಆಚರಣೆ ಮಾಡುವಂಥದ್ದಲ್ಲ. ನಾವು ವರ್ಷ ಪೂರ್ತಿ ಈ ಕಾರ್ಯಕ್ರಮವನ್ನ ಅವರ ಆದರ್ಶಗಳ ಜೊತೆಗೆ ಅವರ ಆದರ್ಶಗಳನ್ನ ವಿಚಾರಗಳನ್ನ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ, ಇಬ್ಬರಿಗಾಗುವಂತೆ ಇವತ್ತು ಭಾರತ ಬೆಳೀತಾ ಇದ್ದಾರೆ. ಅತ್ಯಂತ ಸರಳವಾದಂತಹ ಇವತ್ತು ಈ ದೇಶದ ಅತ್ಯುನ್ನತ ಸ್ಥಾನವನ್ನು ವಹಿಸುವುದು ಕೂಡ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದು ಅತ್ಯುನ್ನತ ಸ್ಥಾನವನ್ನು ವಹಿಸಿದರೆ ನರೇಂದ್ರ ಮೋದಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ನಾವು ಮರಿಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸ್ವತಂತ್ರ ಉತ್ತರದಲ್ಲಿ ಸಿಗಬೇಕಾದಂತಹ ಮನ್ನಣೆ ಸಿಗದಿರುವುದೇ ನಮ್ಮೆಲ್ಲರಿಗೂ ಅವರು ದೇಹವನ್ನು ತ್ಯಜಿಸಿದ್ದು 1956ರಲ್ಲಿ ಆದರೆ ಅವರಿಗೆ